ವಚನ ನಿರ್ವಚನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಸಂಜಯ್ ಸಿಂಧಿಯಟ್ಟಿ ಅವರಿಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಮತ್ತೊಮ್ಮೆ ಮುಗಿದೊಮ್ಮೆ ಇನ್ನೊಮ್ಮೆ ವಂದಿಸ್ತಾ ನನ್ನ 4 ಮಾತುಗಳಿಗೆ ವಿರಾಮ ನೀಡ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಶ್ರೇಷ್ಠವಾದಂಥ ಈ ವಚನ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ವಚನ. ಅದನ್ನು ಭಾಳಷ್ಟು ಜನ ಭಾಳಷ್ಟು ರೀತಿಯೊಳಗೆ ಕೆಲವೊಂದಷ್ಟು ಜನ ಪೊಲೀಸ್ ಇದರೊಳಗೆ ಆ್ಯಕ್ಟ್ರೊಳಗೆ ಕೆಲವೊಳಗೆ ಬಳಸ್ಬಿಟ್ರು. ಕೊಲೆಬೇಡ ಯಾವ ಆ್ಯಕ್ಟರ್ ಆಗ್ಬೇಕೈತಿ, ತುಳುಗು ಮಾಡಬೇಡ ಯಾವ ಆ್ಯಕ್ಟರ್ ಆಗ್ಬೇಕು, ಅದ್ರ ಮೇಲೆ ವಿಶ್ಲೇಷಣೆ ಇವ್ರು ಮಾಡಿಲ್ಲ ನೋಡಿ. ಎಲ್ಲ ಕಾಲಕ್ಕೂ ಅದು ಯೂನಿವರ್ಸಲ್ ಟ್ರೂತ್ ಅಂತಲ್ಲಿ ವಚನಗಳೆಲ್ಲ ಜಾಗತಿಕ ಸತ್ಯನೇ, ಎಂದೂ ಬದಲಾಗೋದಿಲ್ಲ. 12ನೇ ಶತಮಾನದೊಳಗೆ ಹೇಳಿದ್ದೆ 21ನೇ ಶತಮಾನಕ್ಕೂ ಪ್ರಚಲಿತ ಆಗೈತಿ, ಇನ್ನು 31ನೇ ಶತಮಾನಕ್ಕೂ ಇದು ಪ್ರಚಲಿತದೊಳಗೆ ಇರುತ್ತೆ. ಹಂಗೆ ಭಾಳಷ್ಟು ಒಳ್ಳೆಯ ವಚನ. ಮೊದಲನೇ ಇದನ್ನು G.D. ಬೇಡಿ ಸರ್ ಮಾಡಿದ್ರು. ಯಾವ ಬೇಡಿ ಸರ್? ಅವಾಗ ಭಾಳ ಚಂದ ಮಾಡಿದ್ರು. ಮನೆ ನೋಡ ಬಡವರು, ಮನೆ ನೋಡ ಶ್ರೀಮಂತರು, ಈಗ ನಮ್ಮ ಆಡು ಭಾಷೆಯೊಳಗೆ ಅದ್ರ ಬಗ್ಗೆನೂ ಭಾಳಷ್ಟು ಅವರು ಬಡವರು ಮೊದಲ. ಈಗ ನೋಡ್ರಿ, ಅವಾಗ ಮೊದಲು ಒಂದೇ ಮನೆ ಒಳಗೆ ಎಲ್ಲರೂ ಮಾಡ್ಕೊತಿದ್ರು ಕೂಡಿದ್ದಾಗ. ಅವಾಗೇನು ಬೆಡ್ರೂಮ್ ಇದ್ರಿಕ್ಕಿಲ್ಲ, ಏನು ಇದ್ರಿಕ್ಕಿಲ್ಲ, ಏನಿಲ್ಲ, ಹರಿಯಾಸಿಗಳನ್ನ ಮಾಡ್ಕೊತಿದ್ರು ಎಲ್ಲರೂ. ದೇವ್ರ ಮನೆಯಿಂದ ಅಡಿಗೆ ಮನೆಯಿಂದ ಪಡಸಾಲೆಯಿಂದ ಹೆಚ್ಚಿದ್ದು ಅಂತ ಹೇಳ್ತಾರೆ. ಈಗ ಬೆಡ್ರೂಮ್ಗಳು ಹೆಚ್ಚಿದವು, ಮನೆಗೆ ಹೆಚ್ಚಿದವು, ಮಡ್ಕೊಳ್ಳೋರು ಯಾರಿಲ್ಲ. ಈಗ ಮನೆಗೆ ಯಾರನ್ನ ಬಂದ್ರಂದ್ರೆ ಯಾವಾಗ ಹೋಗ್ತಾರೋ ಅಂತೇಳಿ ಮಕ್ಕಳು ಅಂತಾವು, ಹೆಂಡ್ರು ಅಂತಾರೋ, ಇವ್ರಿಗೆ ತಿಳ್ಕೊ. ಯಾರು ಗೆಸ್ಟ್ ಬಂದ್ರಂದ್ರೆ ಯಾವಾಗ ಬಾದಾರಪ್ಪ, ಯಾವಾಗ ಬಾದ. ಅವಾಗ ನೋಡ್ರಿ, ಯಾರು ಬೀಗ್ರ ಬಿದ್ದರೆ ಒಂದು ವಾರ ಆಗಿದ್ರು ಅಗ್ನಿ ಖುಷಿಯಿಂದ ನಕ್ಕೋತ ಎಲ್ಲರೂ ಕೂಡಿ ಅಡಿಗೆ ಮಾಡ್ಕೊಂಡು ಉಳ್ಕೋತಿರ್ತಾರೆ. ಅಂದ್ರೆ ಅವಾಗ ಮನಸ್ಸು ಭಾಳ ದೊಡ್ಡದಿತ್ತು, ಮನೆ ಸಾಲದಿತ್ತು. ಈಗ ಮನಸ್ಸು ಭಾಳ ಸಾಲದೈತಿ, ಮನೆ ದೊಡ್ಡದಾಗಿತ್ತು. ಮನೆ ನೋಡ ಸಣ್ಣದು, ಮನೆ ನೋಡ ದೊಡ್ಡದು ಅನ್ನೋದ್ರ ಭಾಳ ಚಂದ ವಚನ ವಿಶ್ಲೇಷಣೆ ಮಾಡಿದ್ರು. ಎರಡನೇದನ್ನು ನಮ್ಮ ಪ್ರೊಫೆಸರ್ ಕೋಡಿಯಾಳ್ ಸರ್ ವಚನದಲ್ಲಿ ಆರೋಗ್ಯ ಅನ್ನುವಂಥ ವಿಷಯವನ್ನು ಇಟ್ಟು ಭಾಳ ಸುಂದರವಾದಂಥ ವಚನ ನಿರ್ವಚನವನ್ನು ಮಾಡಿಕೊಡು. ಇವತ್ತು ಒಂದಕ್ಕಿಂತ ಒಂದು ಅದ್ಭುತವಾದಂಥ ವಚನ ನಿರ್ವಚನಗಳಾಗ್ತವೆ. ಇವತ್ತು ಪ್ರೊಫೆಸರ್ ನಮ್ಮ ಸುರೇಶ್ ವೆಂಕಪ್ಪನವರು ಸರ್ ಕಳಬೇಡ ಕೊಳಬೇಡ ಈ ವಿಷಯದ ಮೇಲೆ ಭಾಳಷ್ಟು ಭಾಳ ನಾನಾ ಆಯಾಮಗಳನ್ನು ತಂದು ಅದಕ್ಕೆ ಕೂಡಿಸಿ ನಮ್ಮೆಲ್ಲರಿಗೂ ಮನಮುಟ್ಟುವ ರೀತಿಯೊಳಗೆ ಇವತ್ತು ವಚನ ನಿರ್ವಚನವನ್ನು ಮಾಡಿದರು. ಈ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡಿಕೊಂಡು ಭಾಳಷ್ಟು ಸುಂದರವಾಗಿ ವಚನ ನಿರ್ವಚನ ಮಾಡಿಕೊಟ್ಟಂಥ ಸುರೇಶ್ ವೆಂಕಪ್ಪನವ್ರ ಸರ್ನ, ನಾವು ಹಿರಿಯರವರು ರೋಡ್ ಸರ್, ಸ್ವಾಮಿಗಳು, ನಮ್ಮ ಇವರು ಈಶ್ವರ ಮತ್ತು ಬೆಳ್ಕೊಳ್ಳೋರು ಎಲ್ಲರೂ ಕೂಡ್ಕೊಂಡು ಅವ್ರ ಸನ್ಮಾನ ಮಾಡಬೇಕು ಅಂತೇಳಿ ನಾವೆಲ್ಲ ಬರ್ರಿ ಬೆಳ್ಕೊಂಡು ಈ ಕಡೆ ಬರಬೇಕು. ಶಂಕರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಕಡಿದಾವರಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸುತ್ತಾ, ಅದೇ ರೀತಿ ಗ್ರಾಮ ದೇವತೆಯಾದಂಥ ಶ್ರೀ ಶಿವೋದರಂಗನ ಮಠದಲ್ಲಿ ಸ್ಮರಿಸಿ, ನನ್ನ ಆರಾಧ್ಯ ದೇವತೆಯಾದಂಥ ನೀಲಕಂಠ ಸ್ವಾಮೀಜಿಯವರನ್ನು ಸ್ಮರಿಸಿ, ವೇದಿಕೆ ಮೇಲೆ ಆಸೀನರಾದಂಥ ಸರ್ವ ನನ್ನ ಬಾಂಧವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಇದು ಕಾರ್ಯಕ್ರಮ ಪೂರ್ವ ಯೋಚಿತ ಕಾರ್ಯಕ್ರಮ. ಆದ್ರೆ ನಮಗೆ ಇದ್ರಾಗ ಏನು ಗೊತ್ತಿಲ್ಲ, ಈ ಹಿಂದೆ ನಾವು ಬಂದಿಲ್ಲ, ನೋಡಿಲ್ಲ. ಇನ್ಮೇಲೆ ನಮಗೂ ಏನಂದ್ರೆ ಇದು ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಾಗ ಆತ. ನಾವು ಸಣ್ಣವರಾದ್ವಿ, ಚಾಕ್ಲೇಟ್ ಸಿಟ್ಟಿವು, ನಮಗೂ ರುಚಿ ಆಗ್ತಿದೆ. ಇದು ಕಳಬೇಡ ಕೊಲಬೇಡ, ಹುಷಿಯರು ಹುಡುಗಿಯರು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಬೇಡ, ಇದ್ರೆ ಹಳ್ಳಿಯರು ಬೇಡ. ಇದು ಒಂದು ನಾವು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡಿವಿ ಅಂದ್ರೆ ಏನು ಮಾಡೋದು ಬೇಡ, ಏನೇನು ಬೇಡ ಬೇಡ. ನಮ್ಗೆ ನಮ್ಮಲ್ಲಿ ಕೆಲವು ಜನ ಹೇಳ್ತಿದ್ರು ಪ್ರೈವೇಟ್ ಸ್ಕೂಲ್ನೊಳಗೆ, ನೀವೇನು ಕಲಿಸ್ತೀವಿ ಮಕ್ಕಳಿಗೆ ಏನವ್ರ ಒಂದು ಇದನ್ನು ಕಲಿಸಿ ಸಾಕೇನವ್ರ. ಸಣ್ಣ ಮಕ್ಕಳಿಗೆ ಪರಿಣಾಮ ಮಾಡಾಕತ್ತಿತ್ತು. ಇದು ಒಂದು ವಚನ ಕಲಿಸಿದ್ರೆ ನಿಮಗೆ ನಿಮ್ಮ ಜೀವನ ಸಾರ್ಥಕ, ಅದು ಕಲ್ತ ಮದನು ಸಾರ್ಥಕ. ಹಂಗ 12ನೇ ಶತಮಾನದೊಳಗೆ ಆದಂತಹ ವಚನಕಾರರ ತಮ್ಮ ನಿತ್ಯ ಜೀವನದೊಳಗೆ ಆಗ್ತಕ್ಕಂಥ ಪರಿವರ್ತನೆಗಳನ್ನು ನೋಡಿ ಅವರೆಲ್ಲ ವಚನ ಕಟ್ಟ್ಯಾರ, ವಚನ ಹಾಡ್ಯಾರ, ಹೇಳ್ಯಾರ, ಮತ್ತು ಸುಧಾರಣೆನೂ ಮಾಡ್ಯಾರ, ಜನರನ್ನು ಸುಧಾರಣೆ ಮಾಡ್ಯಾರು. ಕೆಲವೊಂದು ಹಳ್ಳಿ ಒಳಗೆ ಇನ್ನೂ ಕಾಡು ಹಳ್ಳಿಗಳಿದ್ದು
ಅವ್ರದ್ದು ಏನಪ್ಪ ಅಂದ್ರೆ ಉದ್ಯೋಗ ಮಾಡೋದು ಊಟ ಮಾಡೋದು ಎರಡ. ಈಗ ಬ್ಯಾಳಿ ಅಂತ ಒಬ್ರು ನೀವು ಇದು ಬರ್ತೀವಿ ಸರ್, ಬ್ಯಾಳಿ ಅಂತೇಳಿ ಯಾರೋ ಪ್ರೊಫೆಸರ್ ಇದ್ರ ಬರ್ತಾರೆ, ಅವ್ರು ಅದನ್ನ ಹೇಳ್ತಾರೆ, ಬಸವಣ್ಣನ ಕಾಲಕ್ಕೆ ಕೂತು ತಿನ್ನೋರೊಬ್ರ ದುಡಿದು ತಿನ್ನೋರೊಬ್ರ. ಈ ಉಳಿದ ಜನ ಏನಪ್ಪಾ ಅಂದ್ರೆ ಇವ್ರೆಲ್ಲ ಲಂಬಗ್ರಿ, ಇವ್ರು ದುಡಿತಕ್ಕಂತ ಜನ ಬಸವಣ್ಣನ ನಿಜವಾದ ಭಕ್ತರು. ಈ ಕೂತು ತಿನ್ನೋ ಜನ ಏನ್ ಇದೆಲ್ಲ ಚಟಕಿ ಬಿಟ್ಬಿಟ್ಟು ಕೂತು ತಿನ್ನೋರವೆಲ್ಲ. ಅದಕ್ಕೆ ಅವ್ರು ಬ್ಯಾಳಿ ಅವ್ರು ನೋಡ್ಬೇಕಾದ್ರೆ ಅವರೇ ಮರಗಿಡ ಹಾಕೈತಿ ನಮ್ಗೆ ಆ ಟೈಪ್ ಈಗ ಒಂದು ವಾತಾವರಣ ಉದ್ಭವ ಆಗಿದ್ದೆ. ಸಾಹಿತಿಗಳಿಗೆ ಸಂಕಟ ಬಹಳ, ಮಾತಾಡ್ತರ್ಕ ಒಂದಾಕತಿ, ಮಾತಾಡಿದ ನಂತರ ಒಂದಾಕೈತಿ ಅವ್ರಿಗೆ. ಅದಕ್ಕೆ ಸಾಹಿತಿಗಳಾದ್ರೂ ಕೂಡ ಈಗ ನೋಡಿದ್ರೆ ಎಷ್ಟೋ ಕರ್ನಾಟಕದೊಳಗಾಗಲಿ ನಮ್ಮ ಬೆಂಗಳೂರೊಳಗಾಗಲಿ ಎಷ್ಟೋ ಜನ ಸಾಹಿತಿಗಳು ತಮ್ಮ ಜೀವಕ್ಕೆ ಹೆದರಿ ತಮ್ಮ ಪ್ರಾಣವನ್ನು ಕೊಟ್ಟಾರ, ಬಲಾತ್ಕಾರ ಮಾಡ್ಯಾರ, ಅವ್ರು ಗುಂಡು ಹಾಕ್ಯಾರ. ಅದಕ್ಕೆ ಬಸವಣ್ಣ ಅವ್ರು ಏನ್ ಹೇಳಿರಪ್ಪ ಅಂದ್ರೆ ಇವನ್ ಪ್ರಚಲಿತ ಅಂದ್ರೆ ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಸುಧಾರಣೆ ಆಗ್ರಿ, ಕಾಯಕನೇ ನಿಮ್ಮ ಒಂದು ಉದ್ಯೋಗ ಅಂದ್ರಿ, ಕಾಯಕ ಮಾಡಿ ಊಟ ಮಾಡಿ ಇಲ್ಲ. ಈಗ ಕಳಬೇಡಂದ್ರೆ ದುಳು ಮಾಡ್ತಿದ್ರೆ ಏನಾಗುದಲ್ಲ, ಅದೊಂದು ನಾನುಡಿ ಐತ್ರಿ. ಆ ಕೋಳಿ ತಿಂದಾಗ ಹೋಳಿಗೆ ರುಚಿ ಇಲ್ಲತ್ತೆ, ಲಂಚ ತಿಂದಾಗ ದುಡುಕು ತಿನ್ನೋದು ರುಚಿ ಇಲ್ಲತ್ತೆ. ಹಂಗ ಜನರ ದುಡುಕು ಮಾಡಿ ತಿನ್ನೋದನ್ನು ಬಿಡಬೇಕು, ಮತ್ತು ಮನಸ್ಸು ತಿನ್ನೋದನ್ನು ಬಿಡಬೇಕು. ಈ ಇನ್ನೊಬ್ರು ಪೇಪರ್ದೊಳಗೆ ಹೇಳಿದ್ರೆ ಕುರುಗೆಂದು ಸುಳ್ಳು ಮಾತಾಡೋದಿಲ್ಲಂತೆ, ಕುರಿ ಎಂದು ಸುಮಾರು ತಿನ್ನೋದಂತೆ, ಪೇಪರ್ದಾಗ ಓದಿನ್ಯ. ಹಂಗ ಕುರಿ ಅಂತ ಕುರಿ ಸಹಿತ ಒಳ್ಳೇದನ್ನ ಆಹಾರ ಊಟ ಮಾಡ್ತೈತಿ. ಕುರು ಎಷ್ಟು ಹಿಂದುಳಿದಂತ ಕುರಿದ್ರು ಕೂಡ ಅವ ತಪ್ಪು ಮಾಡೋದಂತ. ಅದಕ್ಕೆ ನೀವು ಸಾಮಾನ್ಯ ಜನರಾಗಿ ನಮ್ಮ ಜೀವನದೊಳಗಿರ್ತಕ್ಕಂಥ ಎಲ್ಲ ಅಳವಡಿಸ್ಕೊಂಡೆ ಶಾಂತ ರೀತಿಯಿಂದ ಸಮೃದ್ಧಿ ಜೀವನ ಸಾಗಿಸ್ಕೊಂಡು ಹೋದ್ರೆ ನಮ್ಗೆ ನಿಮಗೆಲ್ಲ ಒಳ್ಳೇದಾಕೈತಿ. ಮತ್ತು ನಾವು ಇದ್ರಾಗ ಪಾಲ್ಗೊಂಡು ನೀವು ಚಲೋ ಒಳ್ಳೇದಾಯ್ತು, ನಮಗೂ ಸ್ವಲ್ಪ ಅನುಭವ ಆಯ್ತು. ಇನ್ನು ಪ್ರತಿಯೊಂದು ಕಾರ್ಯಕ್ರಮ ನಮ್ಗೆ ರಾತ್ರಿ ಬರೋಕ್ಕಾಗೋದಿಲ್ಲ, ಅದೇ ಇದ್ದ ನಾವು ಬರ್ತೀವಿ. ಇದಕ್ಕೆ ನನಗೆ ಅವಕಾಶ ಕೊಟ್ಟಂತ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಈ ಸಂಘಟಕರಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ನಾ ಎರಡು ಮಾತುಗಳನ್ನು ಮುಗಿಸ್ತೀನಿ. ಬೆಕ್ಕಿನ ಉತ್ಸವಕ್ಕೆ ಹೋಗ್ಬೇಡ್ರಿ ಅಂತ ಯಾಕೆ ಹೇಳಿದ್ರು, ಏನ ಅಂತ ಅದು ಭಾಳ ಕತಿ ಭಾಳ ಏನು ಕೇಳಬೇಕು ದೊಡ್ಡ ಸ್ವಾಮಿಗಳು ಅಂತ ಅವ್ರಿಗೆ ಕೇಳಕ್ಕೆ ಮರಿ ಸ್ವಾಮಿ. ಅವಾಗ ಏನಾಯ್ತು ಅಂದ್ರೆ ಒಬ್ಬ ಸಾಧು ಕಾಡಿನ ಪಕ್ಕದೊಳಗೆ ವಾಸ ಮಾಡ್ತಾರೆ. ಒಂದು ಊರಿತ್ತು, ಕಾಡಿನ ಪಕ್ಕದೊಳಗೆ ಒಂದು ಊರಿತ್ತು, ಊರಿನ ಪಕ್ಕದೊಳಗೆ ಕಾಡಿನೊಳಗೆ ಅವ್ನು ವಾಸ ಮಾಡ್ತಿದ್ದ. ಸನ್ಯಾಸಿ ಇದ್ದ. ವಾಸ ಮಾಡ್ತಾ ಒಂದು ಗುಡಿಸಲ ಒಂದು ಕುಟೀರ ಹಾಕೊಂಡು ವಾಸ ಮಾಡ್ತಿದ್ದ. ಆ ಕುಟೀರದೊಳಗೆ ಒಂದು ಇಲಿ ಬಂದು ಹೋಗ್ತು. ಆ ಸ್ವಾಮಿಗಳು ಬಟ್ಟೆ ಕೆಳಕೈತು. ಸ್ವಾಮಿಗಳು ಚಿಂತೆ ಬಂದು ಊರಾಗ ಬಂದರು, ಇಲ್ಲಪ್ಪ ನನ್ನ ಗುಡಿಸಲದೊಳಗೆ ಒಂದು ಇಲಿ ಬಂದೈತಿ, ಇಲಿಗಳು ಬಂದವ ನನ್ನ ಬಟ್ಟೆ ಎಲ್ಲ ಗಿಡಾಕ್ತು, ಹೆಂಗೆ ಮಾಡಬೇಕು ಅಂದ್ಬಿಟ್ಟು ಊರಾಣ ಮಂದಿ ನಾವು ದಿವಸ ಬಂದು ಯಾರು ಹುಡುಕಿ ಬಿಡಿವ್ರಿ, ನಿಮ್ಗೊಂದು ಗಿಡ ಹೇಳ್ತೀವಿ, ಒಂದು ಬೆಕ್ಕ ಕೊಡ್ತೀವಿ, ತೊಗೊಂಡು ಹೋಗ್ರಿ, ಅದು ಇಲ್ಲಾರ ಹಿಟ್ರಿ ನಿಮ್ಮ ಸಮಸ್ಯೆ ಬಗ್ಗೆ. ಆಯ್ತು, ಒಂದು ಬೆಕ್ಕ ಕೊಡ್ರಿ ಅಂತ ತೊಗೊಂಡು ಬಂದರು. ಅದೆಲ್ಲ ಇಲಿ ಹಿಡಿತು. ಇಲಿ ಎಲ್ಲ ಸತ್ತು ಸ್ವಾಮಿಗಳು ಎಲ್ಲಿ ಬರೋರು ಅಂತ ಅದು ಇಲಿ ಎಲ್ಲ ಆದ ನಂತರ ಮೇವು ದಿವಸ ರಾತ್ರಿ ಹೋದ್ರೆ ಯಾಕಂದ್ರೆ ಹೊಟ್ಟೆ ಶಕ್ತಿ. ಅದಕ್ಕೆ ಮತ್ತೆ ಊರಿಗೆ ಬಂದ್ರತ್ತು. ಅಂದ್ರೆ ಈ ಬೆಕ್ಕ ಕೊಡ್ತಿ ಬರುವಂತ ಇಲ್ಲಿ ಹೋದ್ರು. ಈ ಬೆಕ್ಕು ಪಾಪ ಸೆಂಟರ್ ನೋಡುವಂತು, ಅದಕ್ಕೆ ಏನಾದ್ರು ಆಹಾರ ಬೇಕಲ್ಲ, ಹಾಲು ಬೇಕು. ಅವ್ರು ಏನಂದ್ರೆ ನಮ್ಮ ಊರಾಗ ಹಾಲು ಕೊಡೋರು ಯಾರಿಲ್ಲ, ಜನಗಳು ಮಾಡ್ತೀವಿ ನಾವು ಊರನವ್ರೆಲ್ಲ ಕೂಡ್ಬೇಕಾದ್ರೆ ನಿಮ್ಗೊಂದು ಆಕಳು ಕೊಡ್ತು ಹಿಂಡೋದು ತೋಡೋಗ್ರಿ, ಅಲ್ಲೇ ಕಾಡಿನೊಳಗೆ ಮೇವು ಇರ್ತೈತಿ, ಮೇಯ್ತೈತಿ, ಏನೂ ಇಲ್ಲ, ಅದ ಹಾಲು ಹಾಕ್ರಿ, ನಿಮ್ಗೆ ಇದು ಆಯ್ತು ಬರೋಬರಿ ಆಯ್ತು ಅಂತೇಳಿ ಆಕಳ ಹೊಡ್ಕೊಂಡು ಬಂದ್ರು. ಅದು ಏನು ಹಾಲು ಸಿಕ್ತು, ಬೇಕಿ ಹಾಕಿದ್ರು, ಬೆಕ್ಕು ಆರಾಮ ಉಳಿತು, ಇವರು ಉಳಿದ್ರು. ಮತ್ತಿನ್ನು ಅಕ್ಕಗೆ ಆಹಾರ ಬೇಕಲ್ಲ, ಅಲ್ಲೇ ಗುಡ್ದಾಗ ಬಿಡುದು, ಏನಾದ್ರು ಕೂತನ್ನ ಹಾಕುದು, ಅದ್ರ ಸಗಣಿ ಬೆಳೆದು ಎಲ್ಲ ಆಯ್ತು. ಇದನ್ನೆಲ್ಲ ಮಾಡ್ಬೇಕಲ್ಲ. ಇದನ್ನೆಲ್ಲ ನೋಡ್ರಿ, ನಾನು ಸ್ವಾಮಿ ಪ್ರವಚನ ಹೇಳ್ಬೇಕು, ನಾವು ಒಳ್ಳೆ ಧ್ಯಾನ ಮಾಡಬೇಕು, ಆಕಳ ಸಂರಕ್ಷಣೆ ಹೆಂಗ್ ಮಾಡಬೇಕು, ಇದಾಗ್ಬಾರ್ದು. ನೀವ ಬರೆದು ಒಬ್ಬರು ಯಾರ ಸಂರಕ್ಷಣೆ ಮಾಡಿ ಹೋಗ್ರಿ, ಹಳ್ಳಿಗಳ ಮಂದಿ ಭಕ್ತರಿದ್ರಿ ಅಲ್ಲ, ಅವ್ರು ನಮಗೂ ಏನ್ ಬರಾಕ ಹೋಗಿ ನಮಗ್ ಕೆಲಸ ಮಾಡೋದು. ನಿಮ್ಗೆ ಒಬ್ರು ನಮ್ಮ ಊರಾಗ ಒಬ್ಬರಿಗೆ ಹೆಣ್ಮಗಳದ್ರಲ್ರಿ, ಆಕೆ ಕಳಿಸ್ಬಿಟ್ಟು ಏನೂ ಇಲ್ಲ, ನಿಮ್ಮ ಆಕಳಿಗೆಲ್ಲ ಹಿಂಡಿ ಸಿಂಡಿ ಎಲ್ಲ ಬೆಳಿತಾಳ, ಮೇಯಿಸ್ತಾಳ, ಮೇವು ಹಾಕ್ತಾಳ, ಹಿಂಡಿ ಹಾಲು ಇಡ್ತಾಳ, ಮತ್ತೆ ಸಂತ ಮಡಿ ಮಾಡ್ತಾಳ. ಹಿಂಗ ಆ ಹೆಣ್ಮಗಳ ಬರ್ತಾ ಬಂದು ಇವ್ರಿಗೆ ಸ್ವಾಮಿಗಳಿಗೆ ಇವ್ರಿಗೆ ಸ್ವಲ್ಪ ಬೆಳವಣಿಗೆ ಆಯ್ತು. ಅದಕ್ಕೆ ಕೊಳಿಕೆ ಸ್ವಾಮಿಗಳು ಏನ್ ಮಾಡಬೇಕು ಅಂದ್ರೆ ಅವ್ರು ಮೊದಲು ಸಂಸಾರದೊಳಗೆ ಸಾಕಾಗಿ ಮಠಕ್ಕೆ ಇಲ್ಲಿ ಗುಡಿಗೆ ಬೈದ್ರು ಸನ್ಯಾಸಿ. ಮತ್ತೆ ಇದು ಇಲ್ಲೇ ಬಂತಲ್ಲ ಅಂತ ಹೇಳಿ ಮತ್ತೆ ಎಲ್ಲ ಬಿಟ್ಟ ಅಲ್ಲೇ ಹೋದ್ರು ಅಂತ ಹೇಳಿ ಒಂದು ದೃಷ್ಟಾಂತ ಇದು. ಇದಕ್ಕೆ ಯಾಕೆ ಅಂತಂದ್ರೆ ನಾವೆಲ್ಲ ಮಾಡೋದು ಇದಕ್ಕೆ ಆಯ್ಕೆಗಳಾಗಿಬಿಟ್ಟು ಮತ್ತೆ ಬರೋ ಅಲ್ಲೇ ನಾವು. ಯಾಕಂದ್ರೆ
ಬರುವಾಗ ಕತ್ತಲೆ ಹೋಗುವ ಕತ್ತಲೆ ಬಂದು ಹೋಗುವ ನಡುವೆ ಬರೇ ಇದಲ್ಲ ಇಂಥದ್ರೊಳಗೆ ಏನು ಕಲಿಸಿದ್ರು ಮಾತು ಬಿಟ್ಟು ಹೋಗುದು. ಅದಕ್ಕೆ ಹೇಳ್ತಾರೆ ಅತ್ಯಂತ ಜಿಪುಣಿ ಯಾರಲ್ಲ ಅವ ಮಹಾದಾನಿ ಅಂತ. ಅತ್ಯಂತ ಜಿಪುಣಿ ಯಾರು ಅವ ಮಹಾದಾನಿ ಅಂತ. ಯಾಕಂತ ತಾಳು ತಿನ್ನುವುದಿಲ್ಲ, ತನ್ನ ಮನೆಯವ್ರಿಗೆ ತಿಳಿಸೋಲ್ಲ, ಬಂಧು ಒಳಗಡೆ ತಿಳಿಸೋಲ್ಲ, ಹೋಗ್ಬೋದು ಎಲ್ಲ ಬಿಟ್ಟು ಹೋಗ್ಬಿಡ್ತಾನೆ ಮನೆಗೆ. ಅದಕ್ಕೆ ಜೀವನದೊಳಗೆ ನಾವಿಂತ ಒಳ್ಳೆಯ ಅಂಶಗಳನ್ನು ಅಳವಡಿಸ್ಕೊಂಡು ಯಾವುದಕ್ಕೂ ಭಾಳ ಹೆಚ್ಚು ಆಸೆ ಪಡ್ತಾರೆ. ಸರ್ ಭಾಳ ಒಂದು ಸುಂದರ ಮಾತು ಇಂಗ್ಲೀಷ್ನಾಗ ಹೇಳ್ತಾರೆ, ಎಜುಕೇಶನ್ ವಿದೌಟ್ ಕ್ಯಾರೆಕ್ಟರ್ ಇಸ್ ಯೂಸ್ಲೆಸ್ ಅಂತ ಹೇಳ್ತಾರೆ. ಶಿಕ್ಷಣದಿಂದ ನಮ್ಮ ನೀತಿ ತಯಾರಾಗಿದ್ದಕ್ಕೆ ಆ ಶಿಕ್ಷಣ ಓದ ಮನ್ಯಾಗ ಹಾಕೋದು. ಎಷ್ಟು ಸಾರಿ ಕಲ್ತು ಹೋಗಿ ಏನು ಮಾಡೋದು? ಶಿಕ್ಷಣದಿಂದ ನಮಗೆ ನೀತಿ ಗೊತ್ತಾಗಲಿ, ಹೆಣ್ಮಕ್ಳು ಹಿರಿಯರು ಗೌರವ ಕೊಡಬೇಕು, ಬಿದ್ದು ವಸ್ತು ತಗೋಬಾರ್ದು, ಸಾರ್ವಜನಿಕ ವಸ್ತು ಹಾಳು ಮಾಡಬಾರ್ದು, ಎಲ್ಲ ಮಾಡಬೇಕು ಅಂತ ನೈತಿ ನಡತೆ ನಮ್ಮಲ್ಲಿ ನಿರ್ಮಾಣ ಆಗದಿದ್ರೆ ನಾ ಇರ್ಬೇಕಂತ ಡಾಕ್ಟರ್ ಆದ್ರೇನೆ ಇಂಜಿನಿಯರ್ ಆದ್ರೆ. ಅದಕ್ಕೆ ಪುರಾಣಿಕರು ಹೇಳ್ತಾರಲ್ಲ, ಮೊದಲು ಮಾನವನಾಗು, ಕಾಲಿ ಕ್ಷತ್ರಿಯನಾಗು, ಓದಿ ಬ್ರಾಹ್ಮಣನಾಗು, ನೀನು ಮನಸ್ಸಿನಲ್ಲಾಗ. ಆದ್ರೆ ಮೊದಲು ಏನಾಗಬೇಕು, ನೀನು ಮಾನವ. ಡಾಕ್ಟರ್ ಆಗಿ ಹಾಲ್ ಪಡಿ ಸುಮ್ಮನೆ ಮಾಡಿ ಬಡವ್ರ ರಕ್ತ ಹೀರಿ 10,000 20,000 ಬಿಲ್ ಮಾಡಿ ತಗೊಂಡಿದ್ರೆ ಅವರಿಗೆ ತಗೊಂಡು ಏನು ಮಾಡೋದು? ಹಂಗ ಏನೇ ಆಗು ಮೊದಲು ಮಾನವನಾಗು ಅಂದ್ರೆ ಸರ್ ಹೇಳಿದ್ರು. ವಿದ್ಯೆಯಿಂದ ಪರವಸ್ತು ನನ್ನದಲ್ಲ ಅನ್ನೋದನ್ನು ನಾವು ಕಲ್ಕೊಂಡವ್ರೆ ಜೀವನ ಸಾರ್ಥಕ ಆಗ್ತದೆ, ಸಮಾಜ ಸಾರ್ಥಕ ಆಗ್ತದೆ. ಮತ್ತು ಬಹಳಷ್ಟು ಇದ್ರ ಉದ್ದೇಶ ಇಷ್ಟೆಲ್ಲ ಹೇಳೋದು, ನಮ್ಮ ಸಮಾಜದೊಳಗೆ ಕ್ಷೋಭೆ ಭಾಳ ನಡೆದೈತಿ. ಎಲ್ಲರೂ ತಿನ್ನೋರಾಗ್ಯವ್ರು, ನನ್ನನ್ನು ಹಿಡ್ಕೊಂಡು ಎಲ್ಲರೂ ತಿನ್ನೋರಾಗ್ಯವ್ರು, ಎಲ್ಲರೂ ಕಬ್ಬಿಗೆ ಹಾಕೋರಾಗ್ಯವ್ರು. ಹಾಕಿಸ್ಕೊಳ್ಳೋರು ಯಾರು? ಬರೀ ಮುಗ್ದು, ಬರೀ ಮುಗ್ದು. ಎಲ್ಲರೂ ಒಬ್ಬರಿಗಿಂತ ಒಬ್ರು ಚಲಕ, ಎಲ್ಲರೂ ಲಂಚ ತಿನ್ನೋರಾಗ್ಯವ್ರು. ಬಟ್ ನಾವು ವಿಚಾರಣೆ ಬರ್ತಿಲ್ಲ, ಮಿಲ್ಟ್ರಿ ನಮ್ಮ ದೇಶಕ್ಕೆ ಆಗಿರ್ತಲ್ಲ, ಅವರು ಏನಾದ್ರು ನಾವು ಲಂಚ ತಿನ್ಬೇಕಂತ ಮನಸ್ಸು ಬಂದು ವಿರೋಧಿ ದ್ರೋಹಿ ರಾಷ್ಟ್ರದ ಭಯೋತ್ಪಾದಕರನ್ನ ಅವ್ರು ₹1 ಕೋಟಿ ಕೊಟ್ಟು ಒಳಗೆ ಬಿಟ್ಟು ಬಿಡ್ರಿ, ನಾವು ಹೋಗಿ ತಿನ್ಬಾರ್ದಾಕ, ನಮಗೊಂದು ಕೋಟಿ ಬೇಡಕ್ಕಂತ ಎಲ್ಲರೂ ಸೈನಿಕರು ದೇಶದ್ರೋಹಿಗಳನ್ನ ವೈರಿಗಳನ್ನ ನಮ್ಮ ದೇಶದವ್ರು ಬಿಟ್ರೆ ಒಳಗಿದ್ರೆ ನಮ್ಮ ಗತಿ ಏನಾಗ್ತದೆ? ಅವ್ರಿಗೇನು ಹೆಣ್ಣು ಮಕ್ಕಳಿಲ್ಲ, ಅವ್ರಿಗೂ ತಿನ್ನಬಾರ್ದು ಬದುಕಿಲ್ಲ. ಅಂದ್ರೆ ಇಲ್ಲಿ ನಾವು ಇದ್ದವ್ರನ್ನ ಒಳ್ಳೆಯವರಾದ್ರೆ ಪಾಪ ಅವ್ರದ್ದು. ಅದಕ್ಕೆ ನಾವೇನು ಹೇಳ್ತೀವಿ, ನಾವೆಲ್ಲ ಒಳ್ಳೆಯವರಾದೀವಿ ಅಂತಂದ್ರೆ ನಾಡು. ಅದಕ್ಕೆ